ರಾಜ್ಯದಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಿಸಿ ಉಡುಪಿಯಲ್ಲಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ಸಂಶೋಧನೆ ಆಗಬೇಕು. ಲೈಫ್ ಸ್ಟೈಲ್ ಕಾರಣವೋ, ಫುಡ್ ಸ್ಟೈಲ್ ಕಾರಣವೋ, ಮಾನಸಿಕ ಒತ್ತಡ ಕಾರಣವೋ ವೈಜ್ಞಾನಿಕ ಸಂಶೋಧನೆ ಆಗಬೇಕು. ಬಾಣಂತಿ ಹಸುಗೂಸು ಸಾವಾದಾಗ ಆರೋಗ್ಯ ಮಂತ್ರಿ ತಲೆಕೆಡಿಸಿಲ್ಲ. ರಾಜಕಾರಣ ಬದಿಗಿಡಿ, ತಜ್ಞರ ತಂಡ ರಚಿಸಿ ಸಂಶೋಧನೆ ಮಾಡಿ ವರದಿ ಕೊಡಲಿ. ಆರೋಗ್ಯ ಸಚಿವರ ಬಳಿ ನಾನು ವಿನಂತಿ ಮಾಡ್ತೇನೆ. ಇನ್ನು ಈಶ್ವರಪ್ಪ ಬಿಜೆಪಿ ಸೇರ್ಪಡೆ ಬಗ್ಗೆ ಒಲವು ವಿಚಾರವಾಗಿ ಮಾತನಾಡಿದ ಅವರು ನೋ ಕಮೆಂಟ್ಸ್ ಎಂದು ಹೇಳಿದ್ದಾರೆ. ಸೇರ್ಪಡೆ ವಿಚಾರಕ್ಕೆ ನಾನು ಪ್ರತಿಕ್ರಿಯೆ ನೀಡಲ್ಲ. ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಹಾಲಿ ರಾಜ್ಯಾಧ್ಯಕ್ಷರು ಅಧಿಕಾರದಲ್ಲಿದ್ದಾರೆ. ಪ್ರಜಾಪ್ರಭುತ್ವ ಇರೋದ್ರಿಂದ ಆಕಾಂಕ್ಷಿಗಳಿರ್ತಾರೆ. ನಾನು ಯಾವುದೇ ಹುದ್ದೆ ಆಕಾಂಕ್ಷಿಯಲ್ಲ. ಹುದ್ದೆ ಎಂದರೆ ಜವಾಬ್ದಾರಿ, ಅದನ್ನು ಕೇಳಿ ಪಡೆದುಕೊಳ್ಳೋದಲ್ಲ ಎಂದಿದ್ದಾರೆ. ಜನರ ಕಷ್ಟ ಕೇಳಕ್ಕೆ ಬಂದಿಲ್ಲ, ಬಹುಶಃ ಕಪ್ಪ ಕೇಳಕ್ಕೆ ಬಂದಿರ್ಬೋದು. ಕಷ್ಟ ಕೇಳಕ್ಕೆ ಬಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಆಗಾಗ ಬರ್ತಾರೆ. ಕಾಂಗ್ರೆಸ್ದೊಂದು ವಾಡಿಕೆ ಇದೆ, ಕಪ್ಪ ಕೊಡುವ ವಾಡಿಕೆ. ಹಿಂದೆ ಮೊಘಲರ ಆಳ್ವಿಕೆ ಇದ್ದಾಗ ಕಪ್ಪ ಕೊಡುವ ಪದ್ಧತಿ ಇತ್ತಂತೆ. ಕಾಂಗ್ರೆಸ್ ಆಳ್ವಿಕೆಯಲ್ಲೂ ಹಾಗೇನೆ ರಾಜ್ಯದವರು ಅವರ ಕೇಂದ್ರದ ಕಾಂಗ್ರೆಸ್ಸಿಗೆ ಕಪ್ಪ ಕೊಡಬೇಕು. ಕಪ್ಪ ಕೊಡದೇ ಇದ್ದರೆ ಅವರು ಪದಚ್ಯುತಗೊಳ್ತಾರೆ. ಹಿಂದೆ ವೀರೇಂದ್ರ ಪಾಟೀಲ್ ಕಪ್ಪ ಕೊಡಲಿಲ್ಲ. ಆ ಕಪ್ಪ ಕೊಡದೇ ಇದ್ದ ಕಾರಣಕ್ಕೆ ವೀರೇಂದ್ರ ಪಾಟೀಲರನ್ನು ಪದಚ್ಯುತಗೊಳಿಸಿದರು. ಹಾಗಾಗಿ ಯಾರು ಅಧಿಕಾರದಲ್ಲಿ ಉಳ್ಕೊಳ್ಬೇಕು ಅವರು ಕಪ್ಪ ಕೊಡುವ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಸುರ್ಜೇವಾಲರು ಅವರು ಕಪ್ಪ ಸಂಬಂಧಿಸಿದಂತೆ ಮಾತುಕತೆಗೆ ಬಂದಿರ್ಬೋದು. ಜನರ ಕಷ್ಟನ ಕೇಳೋ ಅಭ್ಯಾಸ ಅವರಿಗಿಲ್ಲ ಬಿಡಿ. ಈಗಾಗಲೇ ಬೆಲೆ ಏರಿಕೆ ಬರೆಯನ್ನು ಜನರಿಗೆ ಹೊರಿಸಿ ಜನ ಅಸಹಾಯಕತೆಯಿಂದ ನರಳಬೇಕಾದ್ರೆ CM DCM ಏನು ಇಡೀ ಕಾಂಗ್ರೆಸ್ ಸರ್ಕಾರವೇ ಕೈ ಎತ್ತಿಬಿಟ್ಟಿದೆ. ಭ್ರಷ್ಟಾಚಾರದ ವಿಷಯದಲ್ಲಿ ಕೈ ಎತ್ತಿಬಿಟ್ಟಿದ್ದಾರೆ. ಭ್ರಷ್ಟಾಚಾರಿಗಳಿಗೆ ಸರೆಂಡರ್ ಆಗಿದ್ದಾರೆ. ಈ ಸರ್ಕಾರ ಸರೆಂಡರ್ ಆಗಿದೆ ಭ್ರಷ್ಟಾಚಾರಕ್ಕೆ ಮತ್ತು ಭ್ರಷ್ಟಾಚಾರಿಗಳಿಗೆ. ಬೆಲೆ ಏರಿಕೆಗೆ ಇವರೇ ಮೂಲ ಕಾರಣರಾಗಿದ್ದಾರೆ. ಹಾಗಾಗಿ ಇವರು ಕೈ ಎತ್ತಿದ್ದಾರೆ ಅಂತ ಜನರಿಗೆ ಅರ್ಥ ಆಗಿದೆ. ಜನ ಕೈಗೆ ಪಾಠ ಕಲಿಸೋದಷ್ಟೇ ಬಾಕಿ ಇರೋದು. ಈಗ ಅವರು ನಮ್ಮ ಪಕ್ಷದ ಉಚ್ಚಾಟಿತ ಶಾಸಕರು. ನಾನು ಅವರಿಗೆ ಪ್ರತಿಕ್ರಿಯಿಸೋಕೆ ಬಯಸೋದಿಲ್ಲ. ಅದೊಂದು ನಿರಂತರವಾದ ಪ್ರಕ್ರಿಯೆ. ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಯನ್ನು ಬಲಗೊಳಿಸಿ ಜನಪರ ಹೋರಾಟ ಮಾಡುವಂತೆ, ಜನಪರ ಕಾರ್ಯ ಮಾಡುವಂತೆ, ಜನಪರ ಕಾರ್ಯ ಮತ್ತು ಜನಪರ ಹೋರಾಟದ ಮೂಲಕ ಜನನಾಯಕತ್ವ ಬೆಳೆಸ್ಕೊಳ್ಳೋಕೆ ಬೇಕಾದಂಥ ಭೂಮಿಕೆಯನ್ನು ಸಿದ್ಧಪಡಿಸೋ ಯೋಜನೆ ಮಾಡಿದ್ದೇವೆ. ಕೆಲವು ಜಿಲ್ಲೆಗಳಲ್ಲಿ ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಜನಪರ ಹೋರಾಟ, ಜನಪರ ಕಾರ್ಯ. ಇತ್ತೀಚೆಗೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಹೋರಾಟ ಮಾಡಿದ್ರು. ಜನರ ಸಲುವಾಗಿ ಹೋರಾಟ ಮಾಡಿದ್ದು. ಅದರಲ್ಲಿ ರಾಜಕೀಯ ವಿಚಾರ ಇರಲಿಲ್ಲ. 9/11 ಈ ಖಾತೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಕ್ರಮ ಸಕ್ರಮ 94Cಗೆ ಸಂಬಂಧಪಟ್ಟಂತೆ ಇರ್ಬೋದು, ಆಮೇಲೆ ಆಶ್ರಯ ಯೋಜನೆ ನೆನೆಗುದಿಗೆ ಬಿದ್ದಿರೋದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಕಾಸು ಕೊಟ್ಟವನಿಗೆ ಮನೆ ಕೊಡ್ತಕ್ಕಂಥ ಕಾಂಗ್ರೆಸ್ನ ನೀತಿಯ ವಿರುದ್ಧ ಇರ್ಬೋದು, ಪಿಂಚಣಿಯನ್ನು ರದ್ದುಪಡಿಸಿರ್ತಕ್ಕಂಥ 23 ಲಕ್ಷ ಜನ ಬಡವರ ಅನ್ನವನ್ನು ಕಿತ್ಕೊಳ್ಳೋದಕ್ಕೆ ಸಂಚು ಮಾಡಿರತಕ್ಕಂಥದ್ರ ಬಗ್ಗೆ ಇರ್ಬೋದು, ಈ ವಿದ್ಯುತ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಇರ್ಬೋದು. ಈ ಥರ ಜನಪರವಾಗಿರೋ ವಿಷಯನ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ. ನಾವು ಅದನ್ನು ರಾಜ್ಯವ್ಯಾಪಿ ವಿಸ್ತರಿಸಬೇಕು ಅಂತ ಚರ್ಚೆ ನಡೆಸಿದ್ದೇವೆ. ಆ ರೀತಿ ಜನರ ಸಮಸ್ಯೆಗಳನ್ನು ಆಧರಿಸಿ ನಾವು ಜನಪರ ಹೋರಾಟವನ್ನು ರೂಪಿಸ್ತೇವೆ. ಅಲ್ಲ, ಇದಕ್ಕೆ ಕಾರಣವೂ ಕೂಡ ವೈಜ್ಞಾನಿಕ ದೃಷ್ಟಿಯಲ್ಲಿ, ವೈದ್ಯಕೀಯ ದೃಷ್ಟಿಯಲ್ಲಿ ಸಂಶೋಧನೆ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ಮ ಲೈಫ್ ಸ್ಟೈಲ್ ಕಾರಣನ, ನಮ್ಮ ಫುಡ್ ಸ್ಟೈಲ್ ಕಾರಣನ, ಅಥವಾ ಏನಾದರೂ ಬೇರೆ ಏನಾದರೂ ಸಮಸ್ಯೆ ಇದೆಯಾ, ಮಾನಸಿಕ ಒತ್ತಡಗಳು ಕಾರಣ ಆಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಒಂದು ವೈಜ್ಞಾನಿಕ ಸಂಶೋಧನೆ ಅವಶ್ಯಕತೆ ಇದೆ. ನಾನು ತಮ್ಮ ಮೂಲಕ ಆಗ್ರಹಿಸ್ತೇನೆ, ಮಾನ್ಯ ಆರೋಗ್ಯ ಸಚಿವರೇ, ನೀವು ಬಾಣಂತಿಯರ ಸಾವು ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ, ಹಸುಗೂಸುಗಳ ಸಾವಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಿಲ್ಲ. ಈಗ ಹೃದಯಾಘಾತದಿಂದ ಅಚಾನಕ್ಕಾಗಿ ನಿಧನ ಹೊಂದಿರೋರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳಲಿಲ್ಲ ಅಂದರೆ ನೀವು ಆ ಸಚಿವರಾಗಿದ್ದು ಏನು ಪ್ರಯೋಜನ? ಅದಕ್ಕಾಗಿ ಇಂಥವರ ಬಗ್ಗೆ ನೀವು ಗಮನ ಕೊಡಬೇಕಾಗಿರೋ ನಿಮ್ಮ ಆದ್ಯತೆ. ನೀವು ರಾಜಕಾರಣನ ಬದಿಗಿಡಿ,
ನಿಮಗಿವತ್ತು ಸಚಿವರಾಗಿ ನೀವೇನು ಕರ್ತವ್ಯ ಮಾಡಬೇಕು ಅದನ್ನು ಕರ್ತವ್ಯ ಮಾಡಿ, ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ಪರ್ಟ್ಗಳ ಒಂದು ತಂಡವನ್ನು ನೀವು ಇದಕ್ಕಾಗಿ ರಚನೆ ಮಾಡಿ, ಆ ತಂಡ ವೈಜ್ಞಾನಿಕವಾಗಿರ್ತಕ್ಕಂಥ ಅಧ್ಯಯನ ನಡೆಸಿ ಒಂದು ರಿಪೋರ್ಟ್ ಕೊಡಲಿ, ಅದರ ಮೇಲೆ ಏನು ಚಿಂತನೆ ನಡೆಸಬೇಕು ಅನ್ನೋದನ್ನು ಚಿಂತನೆ ನಡೆಸೋಣ. ನಾವು ಇದನ್ನು ವಿಧಾನಸಭೆ ಅಧಿವೇಶನದಲ್ಲೂ ಚರ್ಚೆ ಮಾಡ್ತೀವಿ. ನೋ ಕಾಮೆಂಟ್ಸ್. ಅದಕ್ಕೆ ನಾನು ಪ್ರತಿಕ್ರಿಯಿಸೋದಿಲ್ಲ. ಇದ್ದಾರೆ ಈಗ ರಾಜ್ಯಾಧ್ಯಕ್ಷರು, ಹಾಲಿ ರಾಜ್ಯಾಧ್ಯಕ್ಷರು ಇದ್ದಾರೆ. ಹಾಲಿ ರಾಜ್ಯಾಧ್ಯಕ್ಷರು ಏನು ಶೂನ್ಯದಲ್ಲಿಲ್ಲ, ಖಾಲಿ ಏನಿಲ್ಲ, ಈಗ ಇದ್ದಾರೆ ಅಧ್ಯಕ್ಷರು. ಡೆಮಾಕ್ರಸಿ ಅಲ್ಲ, ಡಿಕ್ಟೇಟರ್ಶಿಪ್ ಇದ್ದರೆ ಅದಾಗಲ್ಲ. ಡೆಮಾಕ್ರಸಿ ಇರೋದ್ರಿಂದಾಗಿ ಸ್ವಾಭಾವಿಕವಾಗಿ ಇರ್ತಾರೆ. ಈಗ ಖಾಲಿ ಏನಿಲ್ಲ ಹುದ್ದೆ. ನಾನು ಯಾವ ಹುದ್ದೆ ಆಕಾಂಕ್ಷಿ ಅಲ್ಲ. ಹುದ್ದೆಗಳು ಕೇಳಿ ಪಡೆಯುವುದಲ್ಲ, ಅದು ಜವಾಬ್ದಾರಿ, ಅಧಿಕಾರ ಅಲ್ಲ. ಆಫೀಸ್ ಹಾಗೂ ಸ್ಕೂಲ್ ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್, ಪೆನ್ಸ್, ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ. ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ. ಎಲ್ಲ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ 70% 80% ವಿಶೇಷ ರಿಯಾಯಿತಿ. ಸ್ಟೇಷನರಿ, ಜೆರಾಕ್ಸ್, ಪುಸ್ತಕಗಳು, ಲ್ಯಾಮಿನೇಷನ್, ಸ್ಪೈರಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು. ಹಿಂದೆ ಭೇಟಿ ನೀಡಿ ಶುಭ ಸ್ಟೋರ್ಸ್, ಸ್ಟೇಷನರಿ ವೇರ್ಹೌಸ್, ಮುಖ್ಯ ರಸ್ತೆ, ಸಂಪ್ಯ, ಪುತ್ತೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901 266 223. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.